ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಟಿ ಆಯ್ತು, ಈಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಗ್ಯಾಸ್ ಟೆನ್ಷನ್ ಶುರುವಾಗಿದೆ. ಕಮರ್ಷಿಯಲ್ ಅಷ್ಟೇ ಅಲ್ಲ, ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಶಾಕ್. ಗ್ರಾಮೀಣ ಪ್ರದೇಶಗಳಲ್ಲೂ ಗೃಹ ಬಳಕೆ ಗ್ಯಾಸ್ಗೆ ಪರದಾಟ ಶುರುವಾಗಿದೆ. ನೋಡಿ, ಸಿಟಿ ಆಯ್ತು, ಈಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಗ್ಯಾಸ್ ಟೆನ್ಷನ್. ಕಮರ್ಷಿಯಲ್ ಅಷ್ಟೇ ಅಲ್ಲ, ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಶಾಕ್ ಆಗಿದೆ. ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಗೃಹ ಬಳಕೆ ಗ್ಯಾಸ್ ಸಿಗ್ತಾ ಇಲ್ಲ. ಬೆಳಗಾವಿಯ ಕಡೋಲಿ ಗ್ರಾಮದಲ್ಲಿ ಗ್ಯಾಸ್ಗಾಗಿ ಸರದಿ ಸಾಲು ನಿಂತ್ಕೊಂಡಿದ್ದಾರೆ ಪಾಪ ಜನ. ಸರ್ವರ್ ಸಮಸ್ಯೆಯಿಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಕಡೋಲಿ ಸುತ್ತಮುತ್ತಲಿನ 9 ಹಳ್ಳಿಗಳಿಗೆ ಇರೋದು ಒಂದೇ ಒಂದು ಗ್ಯಾಸ್ ಏಜೆನ್ಸಿ. ಗ್ರಾಮ ದೇವತೆ ಜಾತ್ರೆ ಇರುವಂತ ಹಿನ್ನೆಲೆ ಸಿಲಿಂಡರ್ ತೆಗೆದುಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಸಿಟಿ ಆಗಿದೆ, ಈಗ ಸಿಟಿಯಲ್ಲಿ ಸಮಸ್ಯೆ ಇದ್ದೇ ಇದೆ. ಬಟ್ ಹಳ್ಳಿಗಳಲ್ಲೂ ಕೂಡ ಪರದಾಡುವಂತ ಪರಿಸ್ಥಿತಿ ಗ್ಯಾಸ್ ಸಿಲಿಂಡರ್ಗಳಿಗೋಸ್ಕರ. ಬೆಳಗಾವಿಯ ಕಡೋಲಿ ಗ್ರಾಮದಲ್ಲಿ ಗ್ಯಾಸ್ ಇಲ್ಲ, ಹಾಗಾಗಿ ಜನ ಸರದಿ ಸಾಲಿನಲ್ಲಿ ನಿಂತ್ಕೊಂಡಿರುವಂತ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಸರ್ವರ್ ಸಮಸ್ಯೆಯಿಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಸರ್ವರ್ ಇಲ್ಲ ಅಂತ ಅಂದ್ರೆ ಗ್ಯಾಸ್ ಸಿಲಿಂಡರ್ ಸಿಗಲ್ಲ, ಪೂರೈಕೆ ಆಗಲ್ಲ. ಸೊ ಕಡೋಲಿ ಸುತ್ತಮುತ್ತಲಿನ 9 ಹಳ್ಳಿಗಳಿಗೆ ಒಂದೇ ಒಂದು ಏಜೆನ್ಸಿ ಇರೋದು, ಗ್ಯಾಸ್ ಏಜೆನ್ಸಿ. ಸೊ ಎಲ್ಲರೂ ಕೂಡ ಅಲ್ಲೇ ಬಂದು ನಿಂತ್ಕೊಳ್ಬೇಕು. ಮುಂಚೆ ಎಲ್ಲ ಬುಕ್ ಮಾಡಿದ್ರೆ ಸಾಕು, ಮನೆಗೆ ತಂದು ಕೊಡೋರು. ಬಟ್ ಈಗ ಹಂಗಿಲ್ಲ ಪರಿಸ್ಥಿತಿ. ಒಂದ್ ಕಡೆ ಆತಂಕ ಇದ್ದೇ ಇದೆ, ಸಿಗುತ್ತೋ ಇಲ್ವೋ ಅಂತ ಹೇಳಿ. ಮತ್ತೊಂದ್ ಕಡೆ ಅಲ್ಲೆಲ್ಲ ಗ್ರಾಮ ದೇವತೆ ಜಾತ್ರೆ ಇದೆಯಂತೆ. ಹಾಗಾಗಿ ಈಗ ಹಳ್ಳಿಗಳಲ್ಲಿ ಹೆಂಗಾಗುತ್ತೆ, ಜಾತ್ರೆಗಳಿದ್ರೆ ಅವರ ಸಂಬಂಧಿಕರೆಲ್ಲ ಬೇರೆ ಬೇರೆ ಊರುಗಳಿಂದ ಬರ್ತಾರೆ. ಸೊ ಡಬಲ್ ಅಡುಗೆ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಗ್ಯಾಸ್ಗಳು ಬೇಕೇ ಬೇಕು. ಈಗ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಬಹಳಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಹಂಗಾಗಿ ಮೊದಲು ಹೋಗಿ ಗ್ಯಾಸ್ ಸಿಲಿಂಡರ್ ತಗೊಂಡು ಬರೋಣ ಅಂತ ಹೇಳಿ ಜನ ಬೆಳಗ್ಗೆನೆ ಬಂದು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಬಂದು ನೋಡಿದ್ರೆ ಅಲ್ಲಿ ಸರ್ವರ್ ಸಮಸ್ಯೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯತಕ್ಕಂಥ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕೂಡ ಏನು ಗ್ಯಾಸ್ಗೆ ಸಾಕಷ್ಟು ತೊಂದರೆ ಉಂಟಾಗತಕ್ಕಂಥದ್ದು, ಅದರಲ್ಲಿ ಮನೆ ಬಳಕೆ ಆಗಿರ್ಬೋದು ಮತ್ತು ಕಮರ್ಷಿಯಲ್ ಗ್ಯಾಸ್ಗಳು ಕೂಡ ಸಾಕಷ್ಟು ಅಭಾವ ಉಂಟಾಗ್ತಾ ಇದೆ. ಅಂತಂದರೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಇದರಿಂದ ಜನರು ಕೂಡ ಆತಂಕ ಒಳಗಿರ್ತಕ್ಕಂಥದ್ದು. ನಾವೀಗ ಏನು ಮನೆ ಬಳಕೆಗೆ ಏನು ಬಳಸ್ತಕ್ಕಂಥ ಗ್ಯಾಸ್ ಏಜೆನ್ಸಿ ಮುಂದಿದ್ದೀವಿ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನರು ಬಂದು ಸರತಿ ಸಾಲಿನಂತೂ ಗ್ಯಾಸ್ ಬುಕ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇದು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿರುವಂಥ ಕಡೋಲಿ ಗ್ರಾಮದಲ್ಲಿ ಇರುವಂಥ ಒಂದು ಗ್ಯಾಸ್ ಏಜೆನ್ಸಿ. ಈ ಗ್ಯಾಸ್ ಏಜೆನ್ಸಿ ಅಂದರೆ ಸುಮಾರು ಇಲ್ಲಿ ಸುತ್ತಮುತ್ತಲಿನ 9 ಹಳ್ಳಿಗಳಿಗೆ ಇದೇ ಒಂದೇ ಗ್ಯಾಸ್ ಏಜೆನ್ಸಿ ಆಗಿರೋ ಕಾರಣವಾಗಿ, ಯಾಕಂದರೆ ಕಳೆದ ಏನು ಈಗ ಯುದ್ಧ ನಡೀತಾ ಇದೆ, ಈ ಯುದ್ಧದ ಭೀತಿಯಲ್ಲಿ ಈಗ ಮೊದಲು 21 ದಿವಸಕ್ಕೆ ಗ್ಯಾಸನ್ನು ನೀಡ್ತಾ ಇದ್ರು. ಆದರೆ ಈಗ ಏನು ಮನೆಗೆ ಬಳಕೆ ಬರುವಂಥದ್ದು ಮತ್ತು ಕಮರ್ಷಿಯಲ್ ಗ್ಯಾಸ್ಗಳಲ್ಲಿ ಏನು ಬರುವಂಥದ್ದು ಅಭಾವ ಆಗ್ತಾ ಇದೆ. ಅಂದರೆ ಕೊರತೆ ಉಂಟಾಗುತ್ತ ಹಿನ್ನೆಲೆಯಲ್ಲಿ ಈಗ ಸದ್ಯ ಗ್ಯಾಸ್ ಬಳಕೆ ಏನಂತಂದರೆ 21 ದಿನದಿಂದ 45 ದಿವಸಕ್ಕೆ ಪೂರೈಕೆ ಆಗ್ತಕ್ಕಂಥದ್ದು. ಹಾಗಾಗಿ ಎಲ್ಲಿ ನಮಗೆ ಗ್ಯಾಸ್ ಸಿಗುತ್ತೋ ಇಲ್ಲ, ಯಾಕಂತಂದರೆ ಈಗ ಸದ್ಯ ಈ 9 ಹಳ್ಳಿ ಭಾಗದಲ್ಲಿ ಸದ್ಯ ಜಾತ್ರೆ ನಡೆದಿರ್ತಕ್ಕಂಥದ್ದು. ಆ ಜಾತ್ರೆಗೆ ಏನು ಬೇರೆ ಬೇರೆ ನಾನಾ ಭಾಗದಿಂದ ಏನು ಊರಿನವ್ರು ಬರ್ತಾರೆ. ಆಮೇಲೆ ಸದ್ಯ ಗ್ಯಾಸ್ ಇಲ್ಲ ಅಂತಂದರೆ ಸಾಕಷ್ಟು ತೊಂದರೆ ಉಂಟಾಗುತ್ತೆ. ಹಾಗಾಗಿ ಆ ಸಂಬಂಧಪಟ್ಟಂಥದ್ದೇ ಬೇಗ ಬಂದು ಬುಕ್ ಮಾಡಲಿಕ್ಕೆ ಈಗ ಜನರು ಬಂದು ನಿಂತಿರ್ತಕ್ಕಂಥದ್ದು. ನಮ್ಮ ಜೊತೆ ಒಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಈಗ ಎಷ್ಟು ದಿವಸ ಆಯ್ತು ಸರ್ ನಿಮ್ಮ ಗ್ಯಾಸ್ ಬರಲಿದ್ರೆ? ಯಾವಾಗ ನೀವು ಬುಕ್ ಮಾಡಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ? 17 मार्च को बुक किया है मैंने. 17 मार्च को बुक ಮಾಡಿದ್ರೆ ನಾವು ಇಲ್ಲಿ ಸ್ಟಾಕ್ ಇಲ್ಲಿ ಅಂತ ಹೇಳಿದ್ದಾರೆ ಇವರು. ಮತ್ತು ಸುಮಾರು ಮಟ್ಟ ಬರ್ತೈತೆ ಅಂತ ಈಗ ಹೇಳಿದ್ದಾರೆ ಅಂಗಡಿದಾರ. ಮೊದಲ 21 ದಿವಸಕ್ಕೆ ಬರ್ತೈತ್ರಿ, ಈಗ 45 ದಿವಸಕ್ಕೆ ಹೋಗ್ತಾ ಇದೆ. ಮತ್ತು ಈಗ ಊರ ಜಾತ್ರೆ ಅಂತಿದ್ರಿ, ಸಮಸ್ಯೆ ಆಗುತ್ತೆ. ನಮ್ಮ ಊರಾಗನ ಜಾತ್ರೆ ಐತಿ, ಅದ್ರ ಸಲುವಾಗಿ ನಾವು 3-4 ಸಲ ಇಲ್ಲಿ ಬಂದು ಹೋಗಿದ್ದು. ಖರೆ ಸ್ಟಾಕ್ ಇಲ್ಲಿ ಅಂತ ಖರೆ ಮೊನ್ನೆ ಒಂದು ಸ್ಟಾಕ್ ಬಂದು ಹೋಗಿದ್ದಾರೆ ಆ ಥರ. ಖರೆ ಈಗ ಸುಮಾರು ದಿವಸ ಬರೀ ಅಂತ ಹೇಳಿದ್ದಾರೆ ನೋಡಿ. ಗ್ಯಾಸ್ ಕೊಡ್ತೇನೆ ಅಂತ. ಹಾಂ ಸ್ಟಾಕ್ ಬರ್ತೈತೆ, ಸುಮಾರು ದಿವಸ ಬರೀ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಗ್ಯಾಸ್ ಏಜೆನ್ಸಿ ಮಾಲೀಕರು ಇದ್ದಾರೆ, ಅವ್ರನ್ನ ಕೂಡ. ಸರ್, ಇಷ್ಟು ಜನ ಬರ್ತಾ ಇದ್ದಾರೆ, ಏನು ಗ್ಯಾಸ್ ನಿಮಗೆ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ವಾ? ನೀವು ಇಲ್ಲ, ಕಂಪ್ನಿ ಕಡೆಯಿಂದ ಒಳ್ಳೆ ಸಪ್ಲೈ ಇದೆ, ಎಲ್ಲ ಗ್ಯಾಸ್ ಸಫಿಷಿಯೆಂಟ್ ಇದೆ. ಆದ್ರೂ ಇಲ್ಲಿ KYC ಮಾಡಕ್ಕೆ ಹಚ್ಚಿದ್ದಾರೆ ಗೌರ್ಮೆಂಟ್ದವ್ರು. ಇವರು 1 ವರ್ಷ ಗ್ಯಾಸ್ ಬಯಕಿಲ್ಲ. ಈಗ ಸಡನ್ KYC ಸ್ಟಾಪ್ ಮಾಡೋಣ, ಈಗ KYC ಮಾಡಕ್ಕೆ ಬರತ್ತಾರೆ. ಮತ್ತು ಇಲ್ಲಿ 9 ಹಳ್ಳಿನಲ್ಲಿ ಲಕ್ಷ್ಮೀ ಜಾತ್ರೆ ಇದೆ. ಅದ್ರ ಸಲುವಾಗಿ ಒಂದು ಮನೆಗೆ ಕಮ್ಮಿ 5 ಗ್ಯಾಸ್ ಹತ್ತಾವೆ.
ಇವರು ಪ್ರತಿಯೊಂದು ಮನ್ಯಾಗ 5 ಗ್ಯಾಸ್ ಸ್ಟಾಕ್ ಮಾಡೋ ಸಲುವಾಗಿ ಈಗ ಪ್ಯಾನಿಕ್ ಆಗಿದ್ದಾರೆ ಅವ್ರಿಗೆ ಸಿಗಂಗಿಲ್ಲ ಅಂತ. ಅದಕ್ಕೆ ಈಗಿಂದನೇ ಬಂದು ನಮ್ಮ ಏಜೆನ್ಸಿ ಮುಂದೆ ಬಂದು KYC ಮಾಡೋದು, ನಂದು ಯಾಕೆ ಬಂದು ಬಿದ್ದೈತಿ, ನಂದು ನಂಬರ್ ಹತ್ತಂಗಿಲ್ಲ, ನಂದು ಇದಾಗಂಗಿಲ್ಲ, ಅದ್ರ ಸಲುವಾಗಿ ಇಲ್ಲಿ ಬಂದು ಗೊಂದಲ ಮಾಡತ್ತಾರೆ. ಇದು ಗ್ಯಾಸ್ ಏಜೆನ್ಸಿ ಏನು ಮಾಲೀಕರು ಹೇಳ್ತಕ್ಕಂಥದ್ದು. ಅಲ್ಲದೆ ಗ್ರಾಹಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ನಾವು ಬಂದು ಈಗ ಬುಕ್ಕಿಂಗ್ ಮಾಡೋ ಸಂದರ್ಭದಲ್ಲಿ ನಮ್ಗೆ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ, ಊರಿನಲ್ಲಿ ಜಾತ್ರೆ ಇದೆ ಅಂತೇಳಿ ಏಜೆನ್ಸಿಯವರು ಹೇಳ್ತಾ ಇರ್ತಕ್ಕಂಥದ್ದು. ಮೊದಲು 21 ದಿವಸ ಇತ್ತು, ಈಗ 45 ದಿವಸ ಮಾಡಿದ್ದಾರೆ. ಹೀಗಾಗಿ ಆ ತೊಂದರೆ ಉಂಟಾಗ್ತಾ ಇದೆ. ಹಾಗಾಗಿ ಮನೆಯಲ್ಲಿ ಗ್ಯಾಸ್ ಕೆಲವೊಬ್ಬರು ಸಿಗುತ್ತೋ ಇಲ್ಲೋ ಅನ್ನೋ ಆತಂಕದಲ್ಲಿ ಬಂದು ಬುಕ್ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ಸಮಯದಲ್ಲಿ ನಾವು ಗ್ಯಾಸನ್ನು ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.